ನಮಸ್ತೆ ವೀಕ್ಷಕರೇ, ಶ್ರೀರಸ್ತು ಕಿಚನ್ಗೆ ಸ್ವಾಗತ. ನಾನಿವತ್ತು ಒಂದು ತುಂಬ ಟ್ರೆಂಡಿಂಗಲ್ಲಿರೋ ಮಿಲ್ಕ್ ಬಾಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ನೋಡೋಣ ಹೇಗಿರುತ್ತೆ ಅಂತ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ 1 ಕಪ್ನಷ್ಟು ಹಾಲು ತೊಗೊತಾ ಇದ್ದೀನಿ. ಇದನ್ನು ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಮಾಡಬೇಕಾಗತ್ತೆ. ಇದನ್ನ ಈಗ ಒಂದು ಪಾತ್ರೆ ಹಾಕುತ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸ್ವೀಟ್ನ ಹಾಕೊಳ್ಳಿ. ನಾನಿಲ್ಲಿ ಇಷ್ಟು 1 ಕಪ್ ಹಾಲಿಗೆ 3 ಸ್ಪೂನ್ ಸಕ್ಕರೆ ತಗೊತಾ ಇದ್ದೀನಿ. ಇದು ಮೈಲ್ಡ್ ಆಗಿರುತ್ತೆ. ಇನ್ನು ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಸ್ವೀಟ್ ಹಾಕೊಬೋದು. ಹಾಗೆ ಇದಕ್ಕೆ ಕಾರ್ನ್ಫ್ಲೋರ್ನ 3 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಂಚೆನೇ ಇದು ಗ್ಯಾಸ್ ಮೇಲೆ ಇಡಕ್ಕೆ ಹೋಗ್ಬಿಡಿ. ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ಲಂಪ್ಸ್ ಇಲ್ದಂಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ಇದನ್ನು ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಎಲ್ಲೂ ಕೈ ಬಿಟ್ಟರೆ ಗಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಕೈ ಬಿಡಕ್ಕೆ ಹೋಗ್ಬಿಡಿ. ಚೆನ್ನಾಗಿ ಸ್ಟೇರ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದು ಇನ್ನು ಸ್ವಲ್ಪ ಗಟ್ಟಿಯಾಗಬೇಕು. ಈ ಟೈಮಲ್ಲಿ ನೀವು ಸ್ವೀಟ್ ಒಂದ್ಸಲಿ ಚೆಕ್ ಮಾಡಿ. ನಿಮಗೆ ಕಮ್ಮಿ ಅನಿಸಿದ್ರೆ ಇನ್ನು ಸ್ವಲ್ಪ ಸ್ವೀಟ್ ಹಾಕೊಳ್ಳಿ. ನೋಡಿ, ನೋಡೋಕೆ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಇದು ಟೆಕ್ಸ್ಚರು. ಆಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆದಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸಣ್ಣ ಸಣ್ಣ ಉಂಡೆನ ಮಾಡ್ಕೋಬೇಕು. ಇದಾದಮೇಲೆ ನಿಮಗೆ ಡೆಕೋರೇಟಿಗೆ ಪಿಸ್ತಾನ ಕಟ್ ಮಾಡಿ ಇಡ್ಬೋದು, ಇಲ್ಲ ಕೋಕೋ ಪೌಡ್ರನ್ನ ಹಾಕೊಬೋದು. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸದಾಗಿ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.